ನಮಸ್ಕಾರ ಎಲ್ಲರಿಗೂ. ಜ್ವರ ಬಂದಾಗೆ ತಂದೆ ತಾಯಿಗಳು ಯೂಶಲಿ ಕೆಲವು ಸಿಂಪಲ್ ಮಿಸ್ಟೇಕ್ಸ್ ಮಾಡ್ಕೊಂಡು ತುಂಬ ಟೆನ್ಷನ್ ಮಾಡ್ಕೊತಿರ್ತಾರೆ. ಸೊ ಅದು ಯಾವ ಮಿಸ್ಟೇಕ್ಸ್ ಅಂತ ಹೇಳ್ತೀನಿ. ನಂಬರ್ 1, ಜ್ವರ ಬಂದಾಗ ಏನು ಮಾಡ್ತಾರೆ ಫಸ್ಟ್ ಪೇರೆಂಟ್ಸ್ ಅಂದರೆ ಫ್ಯಾನ್ ಆಫ್ ಮಾಡಿಬಿಡ್ತಾರೆ ಮನೇಲಿರ್ತಕ್ಕಂಥದ್ದು. ಸೊ ಅವ್ರ ನಂಬಿಕೆ ಏನಪ್ಪ ಅಂದರೆ ಫ್ಯಾನ್ ಆಫ್ ಮಾಡಿದರೆ ಜ್ವರ ಬೇಗ ಕಡಿಮೆ ಆಗುತ್ತೆ, ಇಲ್ಲ ಚಳಿ ಆಗುತ್ತೆ ಮಗು ಅನ್ನೋ ಕಾರಣಕ್ಕೆ ಫ್ಯಾನ್ ಒಂದು ಆಫ್ ಮಾಡ್ತಾರೆ. ಸೊ ಎರಡನೇದು ಏನು ಮಾಡ್ತಾರೆ ಅಂದರೆ ಜ್ವರ ಬಂದಿರೋ ಮಗುಗೆ ಕೋಲ್ಡು ವಾಟ್ರಿಂದ ಒದ್ದೆ ಬಟ್ಟೆಗೆ ಹಣೆ ಮೂಲಕ ಒರೆಸ್ತಿರ್ತಾರೆ, ಅದು ಒಂದು. ಆಮೇಲೆ ಮೂರನೇದು ಏನಪ್ಪ ಅಂತಂದರೆ ಮಗುಗೆ ಸ್ನಾನ ಮಾಡಿಸಲ್ಲ ಜ್ವರ ಬಂದಾಗೆ. 4ನೇ ಮಿಸ್ಟೇಕ್ ಏನಪ್ಪ ಅಂತ ಅಂದರೆ ಜ್ವರ ಬಂದಾಗ ಏನಾಗುತ್ತೆ ಮಗುಗೆ ಚಳಿ ಆಗುತ್ತೆ ಅಂದ್ಕೊಂಡು ಅವ್ರು ಏನು ಮಾಡ್ತಾರೆ 3-4 ಬ್ಲ್ಯಾಂಕೆಟ್ ಹಾಕಿ ಒದಿಸ್ಬಿಡ್ತಾರೆ ಮಗುನ. ಸೊ ಇವು ಮಿಸ್ಟೇಕ್ಸ್ ಆದ ಕಾರಣಕ್ಕೆ ಮಾಡಬೇಡಿ. ಇವನ್ನ ಮಿಸ್ಟೇಕ್ಸು ಯಾಕಪ್ಪ ನೀವು ಅಂತ ನಾನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ನಂಬರ್ 1, ನೀವು ಫ್ಯಾನ್ ಆಫ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಮಗುಗಿನ್ನೂ ಸೆಕೆ ಜಾಸ್ತಿ ಆಗುತ್ತೆ, ದೇಹದಿಂದ ಟೆಂಪ್ರೇಚರು ಹೊರಗಡೆ ಹೋಗಲ್ಲ. ಸೊ ಫ್ಯಾನ್ ಹಾಕೋದು ಏನೂ ತೊಂದರೆ ಇಲ್ಲ. ಎರಡನೇದು, ನೀವೇನು ತಣ್ಣೀರು ಅರಿವೆಯಿಂದ ಹಣೆ ಒರೆಸ್ತಿರ್ತೀರಿ, ತಣ್ಣೀರು ಬಳಸೋದಕ್ಕೆ ಹೋಗಬೇಡಿ. ಸ್ವಲ್ಪ ರೂಮ್ ಟೆಂಪ್ರೇಚರ್ ಇರ್ತಕ್ಕಂಥ ನೀರು ಬಳಸಿ. ಸ್ವಲ್ಪ ಬಿಸಿ ಇದ್ದರೂ ಪರವಾಗಿಲ್ಲ, ಬಟ್ ಹಣೆ ಒಂದೇ ಅಲ್ಲ, ದೇಹ ಪೂರ್ತಿ ಒರೆಸ್ಬೇಕು, ಮರಿಬೇಡಿ. ಆಮೇಲೆ ಮೂರನೇದೇನಪ್ಪ ಅಂದರೆ ಮಗುಗೆ ದಯವಿಟ್ಟು ಜ್ವರ ಬಂದಾಗೆ ಪ್ರತಿದಿನ ಸ್ನಾನ ಮಾಡಿಸೋದ್ರಿಂದ ಟೆಂಪ್ರೇಚರ್ ಎಷ್ಟೋ ಕಡಿಮೆ ಆಗುತ್ತೆ. 4ನೇದು ಮೋಸ್ಟ್ ಇಂಪಾರ್ಟೆಂಟು, ದಯವಿಟ್ಟು 3-4 ಬ್ಲ್ಯಾಂಕೆಟನ್ನ ಮಗುಗೆ ಹಾಕೋದಕ್ಕೆ ಹೋಗಬೇಡಿ. ಅದು ಹಾಕಿದ್ರೆ ಏನಾಗುತ್ತೆ ಅಂದರೆ ದೇಹದ ಉಷ್ಣಾಂಶ ಇನ್ನೂ ಜಾಸ್ತಿ ಆಗುತ್ತೆ, ಟೆಂಪ್ರೇಚರ್ ದೇಹದಿಂದ ಹೊರಗಡೆ ಹೋಗಲ್ಲ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಿಮ್ಮ ಡಾಕ್ಟ್ರುಗಳು ಏನು ಪ್ಯಾರಾಸ್ಟಮಾಲ್ ಸಿರಪ್ಪು ಅಥವಾ ಮಾತ್ರೆ ಕೊಟ್ಟಿರ್ತಾರೆ ಅದನ್ನ ಕರೆಕ್ಟಾಗಿ ಹಾಕಿ. ಆಮೇಲೆ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಒಳ್ಳೆಯದಾಗಲಿ ನಿಮಗೆಲ್ಲರಿಗೂ.